ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಡಿಕೆ ಶಿವಕುಮಾರ್ ಸಿಎಲ್ಪಿ ನಾಯಕನಾಗಿ ಆಯ್ಕೆಯಾಗಿದ್ದು ರಾಜ್ಯದ ನೂತನ ಸಿಎಂ ಆಗಿ ಹುದ್ದೆ ಅಲಂಕರಿಸುತ್ತಿದ್ದಾರೆ. ಈ ಬೆನ್ನಲ್ಲೇ ಡಿಕೆಶಿ ಸಂಪುಟವನ್ನ ಸೇರೋಕೆ ಸಿಕ್ಕಾಪಟ್ಟೆ ಕಸರತ್ತು ನಡೀತಾ ಇದೆ. ಹಳಬರ ಜೊತೆಗೆ ಹೊಸಬ್ರು ಸಂಪುಟವನ್ನ ಸೇರೋಕೆ ಸರ್ಕಸ್ ಮಾಡ್ತಿದ್ದಾರೆ. ನಿರುತ್ಸಾಹಿ ಹಾಗೆ ಕಡಿಮೆ ಪರ್ಫಾರ್ಮೆನ್ಸ್ ನೀಡಿರುವಂತಹ ಸಚಿವರಿಗೆ ಕೊಕ್ ನೀಡುವಂತಹ ಮಾತು ಕೇಳಿ ಬಂದಿದೆ. ರಾಜ್ಯದ ಹಸ್ತಪಾಳ್ಯದಲ್ಲಿ ಶಿವೋದಯವಾಗಿದೆ. ನವ್ಯತೆಯ ಬೆಳಕು ಚೆಲ್ಲಿದೆ. ರಾಜಕೀಯ ಸ್ಥಿತ್ಯಂತರ ಹಾಗೂ ಅಧಿಕಾರ ಬದಲಾವಣೆ ಪರ್ವ ಶುರುವಾಗಿದೆ. ಸಿದ್ದರಾಮಯ್ಯ ಸಂಪುಟ ವಿಸರ್ಜನೆಯಾಗಿದ್ದು ಹೊಸ ತಂಡದ ಆಯ್ಕೆಗೆ ಕ್ರೀಡಾಂಗಣದಲ್ಲಿ ಸಿದ್ಧತೆ ನಡೆದಿದೆ. ಡಿಕೆಶಿ ಸಂಪುಟಕ್ಕೆ ಯಾರು ಇನ್, ಯಾರು ಔಟ್? ಸಚಿವ ಸಂಪುಟ ರಚನೆಗೆ ಕಾಂಗ್ರೆಸ್ನಲ್ಲಿ ಸರ್ಕಸ್. ಇಂದು ಸಂಜೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಸಿಎಲ್ಪಿ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಡಿಕೆಶಿ ಹೆಸರು ಅಧಿಕೃತ ಘೋಷಣೆಯಾಗಿದೆ. ಮೋಸ್ಟ್ಲಿ ಬುಧವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದು ನೂತನ ಸಿಎಂ ಜೊತೆ ಕೆಲವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನಲಾಗಿದೆ. ಆದರೆ ನೂತನ ಸಂಪುಟಕ್ಕೆ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನೋದೇ ಗೊಂದಲದ ಗೂಡಾಗಿದೆ. ಇನ್ನು 4 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡ್ತಾರೆ ಎನ್ನಲಾಗಿದ್ದು ಹಲವರ ಕಣ್ಣು ನೆಟ್ಟಿದೆ. ಇನ್ನು ಆದಷ್ಟು ಕಡಿಮೆ ಡಿಸಿಎಂ ಹುದ್ದೆ ನೀಡುವ ಕುರಿತು ಡಿಕೆಶಿಗೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಡಿಸಿಎಂ ಪಟ್ಟಗಳು ಹೆಚ್ಚಾದಷ್ಟು ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಹೆಚ್ಚಾಗಲಿದ್ದು ಸಿಎಂ ಪಟ್ಟಕ್ಕಿಂತ ಡಿಸಿಎಂ ಪಟ್ಟದಲ್ಲೇ ಹೆಚ್ಚು ಚರ್ಚೆಯಾಗ್ತಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಡಿಕೆಶಿ ಜೊತೆಗೆ ನಿಲ್ತಿದ್ರು, ಆದ್ರೆ ಈಗ ಪ್ರತಿಯೊಬ್ಬರ ಮಾತು ಕೇಳಿ ನಿರ್ಧರಿಸಬೇಕಿದೆ. ಇನ್ನು ಪ್ರಬಲ ಸಮುದಾಯಕ್ಕೊಂದು ಡಿಸಿಎಂ ಪಟ್ಟ ನೀಡುವ ಕುರಿತು ಚರ್ಚೆ ನಡೆಯುತ್ತಿದೆ. ಹೀಗಾಗಿ ಡಿಸಿಎಂ ಪಟ್ಟಗಳು ಹೆಚ್ಚಿದಷ್ಟು ಗೊಂದಲ ಹೆಚ್ಚಾಗಲಿದೆ ಅಂತ ಆಪ್ತರು ಸಲಹೆ ನೀಡಿದ್ದಾರೆ. 1 ಅಥವಾ 2 ಡಿಸಿಎಂ ಹುದ್ದೆಗಳು ಸೃಷ್ಟಿಯಾಗಲಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ 3 ಶಾಸಕರಿಂದ ಮೈತ್ರಿಗಿರಿಗೆ ಲಾಬಿ. ಈ ನಡುವೆ ಮಂಡ್ಯದ 3 ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ದ ನಾಗಮಂಗಲ ಶಾಸಕ ಚಲರಾಯಸ್ವಾಮಿ ಮತ್ತೆ ಸಂಪುಟ ಸೇರಲು ಲಾಬಿ ನಡೆಸುತ್ತಿದ್ದಾರೆ ಎನ್ನಲಾಗ್ತಿದೆ. ಡಿಕೆಶಿ ಕ್ಯಾಬಿನೆಟ್ ಸೇರಲು ಹಳಬರ ಜೊತೆ ಹೊಸಬರು ಟವೆಲ್ ಹಾಕ್ತಿದ್ದಾರೆ. ಕೆಲವರು ಸಚಿವ ಸ್ಥಾನಕ್ಕೆ ನಾನೂ ಆಕಾಂಕ್ಷಿ ಅಂತನೂ ಈಗಾಗಲೇ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ನೂತನ ಸಚಿವರ ಕ್ಯಾಬಿನೆಟ್ ಪಟ್ಟಿಯನ್ನ ಡಿಕೆ ಶಿವಕುಮಾರ್ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಎನ್ನಲಾಗಿದೆ. 10ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಮಂತ್ರಿ ಸ್ಥಾನ ನೀಡುವ ಬಗ್ಗೆ ಚರ್ಚೆ ನಡೆದಿದೆ. 3-4 ಬಾರಿ ಶಾಸಕರಾದವರು ಸಂಪುಟ ಸೇರ್ಪಡೆಯಾಗಲಿದ್ದಾರೆ ಎನ್ನಲಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಸ್ಥಾನ ಕಳೆದುಕೊಂಡಿದ್ದ ಬಿ ನಾಗೇಂದ್ರ ಸೇರ್ಪಡೆಗೂ ಡಿಕೆ ಶಿವಕುಮಾರ್ ಒಲವು ತೋರಿದ್ದಾರೆ ಎನ್ನಲಾಗಿದೆ. ಇನ್ನು 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಜಿಲ್ಲಾವಾರು ಅವಕಾಶ ನೀಡೋದು ಜೊತೆಗೆ ಜಾತಿ ಸಮೀಕರಣವೂ ಕೂಡ ಸಚಿವ ಸ್ಥಾನ ನೀಡಲು ಅಸ್ತ್ರವಾಗಲಿದೆ. ಈ ಮೂಲಕ ಹಿರಿಯ ಹಾಗೂ ಕಿರಿಯರ ಜೊತೆ ಸಂಪುಟ ರಚನೆಗೆ ಪ್ಲಾನ್ ನಡೆದಿದೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡದ ಹಾಗೂ ಪಕ್ಷದ ಇಮೇಜ್ಗೆ ಧಕ್ಕೆ ತಂದ ಸಚಿವರಿಗೆ ಕೊಕ್ ನೀಡಲಾಗುತ್ತೆ ಎನ್ನಲಾಗಿದೆ. ಹೀಗಾಗಿ ಆಡಳಿತಕ್ಕೆ ಹೊಸ ಮೆರುಗು ನೀಡಲು ಹಾಗೂ ಮುಂಬರುವ ಚುನಾವಣೆಗಳನ್ನ ಎದುರಿಸಲು 17ರಿಂದ 20 ಹಳೆ ಸಚಿವರಿಗೆ ಕೋಕ್ ನೀಡಿ ಹೊಸಬರಿಗೆ ಅವಕಾಶ ಕಲ್ಪಿಸಲು ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿದೆ. ಒಟ್ಟಾರೆ ಸಿಎಲ್ಪಿ ನಾಯಕನಾಗಿ ಡಿಕೆಶಿ ಆಯ್ಕೆಯಾಗಿದ್ದು ಯಾರಿಗೆ ಲಕ್, ಯಾರಿಗೆ ಕೋಕ್ ಅನ್ನೋ ಪಟ್ಟಿ ಅಧಿಕೃತವಾಗಿ ಹೊರಬೀಳಲಿದೆ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.